ಎಲ್ಲ ಹೊಸದಾಗಿ ಬಂದಿದ್ದೀರಾ, ಏನಾದರೂ ಒಂದು ನಾವು ಇಂಡಸ್ಟ್ರಿ ಮಾಡಬೇಕು ಆ ಥರನೇ ಇಂಟ್ರೆಸ್ಟಲ್ಲಿ ಬಂದಿದ್ದೀರಾ ಅಲ್ಲ? ಹೌದೋ ಇಲ್ವೋ? ಜೋರಾಗಿ ಬೇಕು ನನಗೆ. ಹೌದು, ನೀವೆಲ್ಲರೂ ಉದ್ಯಮಿಗಳಾಗಬೇಕು ಅನ್ನೋದೇ ನಮ್ಗಳ ಆಶಯ. ನಾನು ಫಸ್ಟು ನ್ಯಾಷನಲ್ SC/ST ಹಬ್ ಅಂದರೆ ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಒಬ್ಬೊಬ್ರಾಗಿ ಹೋಗಿ ಅಲ್ಲಿ ನೀವು ಇದು ತಗೊಂಬಂದಿದ್ದೀರಾ, ಆಧಾರ್ ಕಾರ್ಡ್, ಪ್ಯಾನ್, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್, ಈ 3 ಇದ್ದರೆ ನಾವು ಫ್ರೀ ಆಫ್ ಕಾಸ್ಟ್ನಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ನಿಮಗೆ ಮಾಡಿಸ್ಕೊಡ್ತೀವಿ. ಓಕೆನಾ? ಒಬ್ಬೊಬ್ರಾಗಿ ಹೋಗಿ ಅಲ್ಲಿ ನಮ್ಮಲ್ಲಿದ್ದಾರೆ, ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ನಿಮಗೆ. ಆಮೇಲಿಂದ ಉದ್ಯಮ ಏನಕ್ಕೆ ಬೇಕು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಏನಕ್ಕೆ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬೊಬ್ರಾಗಿ ಹೋಗಿ ಮಾಡಿಸಿ, ನಿಮಗೊಂದು OTP ಬರುತ್ತೆ, OTP ಹೇಳಿ ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಆ ಉದ್ಯಮ ರಿಜಿಸ್ಟ್ರೇಷನ್ ಅನ್ನೋದು ಏನು? ಈಗ ನಿಮ್ದು ಆಧಾರ್ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಐಡೆಂಟಿಟಿ, ನಿಮ್ಮ ಐಡೆಂಟಿಟಿ, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನೀವು ಯಾರ ಮಗ ಅಥವಾ ಯಾರ ಹೆಂಡತಿ, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ಇದು ನಿಮ್ಮದು ಆಧಾರ್. ಉದ್ಯಮ ಆಧಾರ್ ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಯೂನಿಟ್, ನಿಮ್ಮ ಯೂನಿಟ್ ಹೆಸರೇನು, ನಿಮ್ಮ ಯೂನಿಟ್ ಫ್ಯಾಕ್ಟ್ರಿ ಎಲ್ಲಿದೆ, ಆಫೀಸ್ ಎಲ್ಲಿದೆ, ನಿಮ್ಮದು ಪ್ಯಾನು, ಪ್ರೊಪ್ರೈಟ್ರಿನ, ಪಾರ್ಟ್ನರ್ಶಿಪ್ಪ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನಿಮ್ಮ ಯೂನಿಟ್ನಲ್ಲಿ, ಈ ಡೀಟೇಲ್ಸ್ ಎಲ್ಲ ಉದ್ಯಮ ಆಧಾರ್ನಲ್ಲಿರುತ್ತೆ. ನೀವು ಎಲ್ಲೇ ಸಾಲ ತಗೊಳಕ್ಕೆ ಹೋಗಬೇಕು ಅಂದರೂ ಉದ್ಯಮ ರಿಜಿಸ್ಟ್ರೇಷನ್ ಈಸ್ ಎ ಮಸ್ಟ್. ಸೊ ನೀವು ಉದ್ಯಮ ರಿಜಿಸ್ಟ್ರೇಷನ್ ಹೊರಗಡೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟು ಮಾಡಿಸ್ಬೇಕಾಗತ್ತೆ. ನಮ್ಮ ನ್ಯಾಷನಲ್ SC/ST ಹಬ್ನಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಅದೇ ನೀವು ಫೋನ್ನಲ್ಲಿ ನೀವು ಮಾಡಿಸ್ಕೋಬೋದು ಉದ್ಯಮ ರಿಜಿಸ್ಟ್ರೇಷನ್ನ. ಆದರೆ OTP ಬರುತ್ತೆ. ಕೆಲವ್ರು ಹೆದರ್ತಾರೆ OTP ಹೇಳೋದಕ್ಕೆ. ಯಾಕೆ ಹೆದರ್ತಾರೆ? ಸ್ಕ್ಯಾಮ್ ನಡೀತಾ ಇದೆ ಈಗ. ಯಾರಾದರೂ ಸುಮ್ಮನೆ ಫೋನ್ನಲ್ಲಿ ಹೇಳ್ತಾರೆ ನಿಮ್ಗೊಂದು OTP ಬಂದಿದೆ ಹೇಳಿ ಅಂತ ಹೇಳ್ತಾರೆ, ನಮ್ದು ಅಕೌಂಟ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಈ ಥರ ಹೆದರಿಕೆ ಎಲ್ರಿಗೂ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಇಲ್ಲಿ ಬಂದು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲೇ ನಾವು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಅದು ನೀವು ಒಂದ್ಸಲ ಮಾಡಿಸ್ಬಿಟ್ರೆ ಆಗೋಯ್ತು ಅಂತ ಏನಲ್ಲ. ನಿಮ್ಮ ಯೂನಿಟ್ ನೇಮ್ ಒಂದು ಕೊಡಿ, ಅದನ್ನು ಚೇಂಜ್ ಮಾಡಿಸ್ಬೋದು ಅಂತ ಹೇಳಿದ್ರು ಮತ್ತೆ ಮಾಡಿಸ್ಬೋದು. ನೀವು ಪ್ರಾಡಕ್ಟ್ಸ್ನ ಚೇಂಜ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಅದನ್ನು ಮಾಡಿಸ್ಬೋದು. ಅಡ್ರೆಸ್ ಚೇಂಜ್ ಮಾಡ್ತೀನಿ ಅದನ್ನು ಮಾಡ್ಬೋದು. ಪ್ರೊಪ್ರೈಟ್ರಿಯಿಂದ ಪಾರ್ಟ್ನರ್ಶಿಪ್ ಮಾಡ್ತೀನಿ, ಪಾರ್ಟ್ನರ್ಶಿಪ್ಪಿಂದ ಪ್ರೈವೇಟ್ ಲಿಮಿಟೆಡ್ ಮಾಡ್ತೀನಿ ಅಂದ್ರೂ ಮಾಡಿಸ್ಬೋದು. N ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಚೇಂಜ್ ಯುವರ್ ಉದ್ಯಮ ರಿಜಿಸ್ಟ್ರೇಷನ್. ಓಕೆನಾ? ಈಗ ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಬಂದಿದ್ದೀವಿ, ಪ್ರತಿಯೊಬ್ಬರು ಮಾಡಿಸ್ರಿ. ಎಷ್ಟು ಜನ ಇದ್ದೀರಾ ಇಲ್ಲಿ? ಎಷ್ಟು ಜನ ಬಂದಿದ್ದಾರೆ? ಒಂದು 45-50 ಇದ್ದಾರಾ? ಅಷ್ಟು ಜನನು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸಿ. ಓಕೆನಾ? ಈಗ ನ್ಯಾಷನಲ್ SC/ST ಹಬ್ ಅಂದರೆ ಈಗ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಕೇಳಿದ್ದೀರಾ? NSIC ಬಹುಶಃ ಕೇಳಿರಲಿಲ್ಲ ಅನ್ಸುತ್ತೆ. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಇದೆ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್. ಅಲ್ಲಿ ಏನಾಗಿದೆ ಅಂದರೆ ಈಗ ನೀವು ಟೆಂಡರ್ ಕಾಲ್ ಮಾಡ್ತಾರಲ್ಲ ಗೌರ್ಮೆಂಟ್ನವರು, ಅದರಲ್ಲಿ 25% MSc ಇಂದ ಬರಬೇಕು ಅಂತ ಪಾಲಿಸಿ ಇದೆ. MSc ಅಂದ್ರೆ ಏನು? ಯಾರಾದರೂ ಹೇಳ್ತೀರಾ? ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್. ಓಕೆನಾ? MSCs ಇಂದ ಬರಬೇಕು. 25% ಪ್ರೊಕ್ಯೂರ್ಮೆಂಟ್ ಶುಡ್ ಬಿ ಫ್ರಮ್ ದಿ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್. ಇನ್ನು ಉಳಿದಿದ್ದೆಲ್ಲ ಮೀಡಿಯಮ್ಮು ಅದೆಲ್ಲ ಇರುತ್ತೆ. ಆ 25%ನಲ್ಲಿ 4% ಶುಡ್ ಬಿ ಫ್ರಮ್ ದಿ SC/ST ಎಂಟರ್ಪ್ರಿನರ್ಸ್ ಅಂತ ಇದೆ ಪಾಲಿಸಿ. ಏನಂತ ಇದೆ? 4%. ಆ 25%ನಲ್ಲಿ 4% ಆಫ್ ದಿ ಪ್ರೊಕ್ಯೂರ್ಮೆಂಟ್, ಟೆಂಡರ್ ಕಾಲ್ ಮಾಡ್ತಾರಲ್ಲ, ಈ ಪ್ರಾಡಕ್ಟ್ಸ್ನ ನಮಗೆ ಸಪ್ಲೈ ಮಾಡಿ, ಏನಾದರೂ ಆಗಿರ್ಬೋದು, ಮ್ಯಾನ್ ಪವರ್ ಸಪ್ಲೈ ಆಗಿರ್ಬೋದು, ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಏನು ಬೇಕಾದರೂ ಸಪ್ಲೈ ಮಾಡೋದಕ್ಕೆ 4% ಶುಡ್ ಬಿ ಫ್ರಮ್ ದಿ SC/ST ಎಂಟರ್ಪ್ರಿನರ್ಸ್ and 3% ಶುಡ್ ಬಿ ಫ್ರಮ್ ದಿ ವಿಮೆನ್ ಎಂಟರ್ಪ್ರಿನರ್ಸ್. ನನಗೆ ಇಲ್ಲಿ ಯಾರು ವಿಮೆನ್ ಎಂಟರ್ಪ್ರಿನರ್ಸ್ ಕಾಣ್ತಾ ಇಲ್ಲ. ಯಾಕೆ? ನೆಕ್ಸ್ಟ್ ಕರೆಸ್ತೀರಾ? ನಮಗೆ ವುಮೆನ್ ಎಂಟರ್ಪ್ರಿನರ್ಸಿಂದ 3% ಅಷ್ಟು ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಇದೆ. ಓಕೆನಾ? ಅದಕ್ಕೋಸ್ಕರ ಏನು ಮಾಡಿದ್ರು, ನ್ಯಾಷನಲ್ SC/ST ಹಬ್ ಅನ್ನೋದು ಒಂದನ್ನು ಸ್ಕೀಮ್ ಥರ ಮಾಡಿ ಅಲ್ಲಿ ಆ ಮೂಲಕ SC/ST ಎಂಟರ್ಪ್ರಿನರ್ಸ್ ಆಗಬೇಕು.
ಅವರಿಂದ ಪ್ರೊಕ್ಯೂರ್ಮೆಂಟ್ ಆಗಬೇಕು ಅಂತ. ಸೊ ನಮ್ಮಲ್ಲಿ ಸ್ಟಾಫ್ ಏನಿದೆ, ನಮ್ಮ ಬ್ರಾಂಚ್ ಹೆಡ್ ಸುರೇಶ್ ಅಂತ ಇದ್ದಾರೆ. ಅವ್ರು ಇವತ್ತು ಬರಬೇಕಾಗಿತ್ತು, ಅವ್ರು ನಮ್ಮ ಹೆಡ್ ಆಫೀಸಿಂದ ಯಾರೋ ವಿಸಿಟ್ಗೆ ಬಂದಿದ್ರು, ಅವ್ರು ಬರೋಕ್ಕಾಗಲಿಲ್ಲ. ಓಕೆನಾ. ಅಲ್ಲಿ ನಾನು ಬ್ಯಾಂಕಿಂಗ್ ಆಫೀಸರ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಜಾತ ಅಂತ. ಓಕೆನಾ. ಈಗ ನಿಮಗೆ ಬ್ರೋಷರ್ಸ್ ಕೊಟ್ಟಿದ್ದಾರೆ, ಇಟ್ಕೊಂಡಿರಿ ಬ್ರೋಷರ್ಸ್ನ. ನಾನು ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗಲೇ ನೀವು ಓದಕ್ಕೆ ಹೋದರೆ ಅರ್ಥ ಆಗಲ್ಲ. ನಾನು ಹೇಳಿದ್ಮೇಲೆ ಅದ್ರದ್ದು ನೋಡಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಲಾಸ್ಟಲ್ಲಿ ಕೇಳಿ. ಓಕೆನಾ. ಈಗ ಈ ನ್ಯಾಷನಲ್ SC/ST ಹಬ್ನಲ್ಲಿ ನಾವೇನು ಮಾಡ್ತೀವಿ, ನೀವು ಫಸ್ಟ್ ಇವಾಗ ಪ್ರೊಕ್ಯೂರ್ಮೆಂಟಲ್ಲಿ ನಿಮ್ಮ ಪ್ರಾಡಕ್ಟ್ಸ್ನ ನಾವು ತಗೊಳ್ಬೇಕು ಗೌರ್ಮೆಂಟ್ನವರು ಅಂತ ಹೇಳಿದ್ರೆ ಫಸ್ಟು ನೀವೇನಾಗಬೇಕು ಫಸ್ಟು ರಿಜಿಸ್ಟರ್ ಅಲ್ಲ, ಯು ಶುಡ್ ಬಿ ಎನ್ ಎಂಟ್ರಪ್ರಿನರ್. ನಿಮ್ದೊಂದು ಯೂನಿಟ್ ಇರಬೇಕು ತಾನೇ, ನಿಮ್ದೊಂದು ಯೂನಿಟ್ ಇರಬೇಕು. ನೀವು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನೀವು ಪ್ರಾಡಕ್ಟ್ಸ್ನ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಪ್ರಾಡಕ್ಟ್ಸ್ನ ಮಾಡ್ಬೇಕಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಯುವರ್ ಓನ್ ಯೂನಿಟ್. ಯೂನಿಟ್ ಮಾಡ್ಬೇಕಂತ ಹೇಳಿದ್ರೆ ಏನಿರಬೇಕು, ಫಸ್ಟ್ ಆಫ್ ಆಲ್ ಉದ್ಯಮ ರಿಜಿಸ್ಟ್ರೇಷನ್ ಇರಬೇಕು. ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಈಗ ನಾವು ನ್ಯಾಷನಲ್ SC/STನಲ್ಲಿ ಏನು ಮಾಡ್ತಾ ಇದ್ದೀವಿ, ನಿಮಗೆ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಬ್ಯಾಂಕಲ್ಲಿ ಲೋನ್ ಸಿಗೋದಕ್ಕೆ. ಈಗ ಮೇಡಮ್ ಹೇಳಿದ್ರು ಎಷ್ಟು ಥರಾವರಿ ಸ್ಕೀಮ್ಸ್ ಇದೆ ಬ್ಯಾಂಕ್ಸ್ನಲ್ಲಿ ಅಂತ. ನಿಮಗೆ ಅದನ್ನು ಹೇಳಿದ್ರು, ನೀವು ಕೇಳಿಸ್ಕೊಂಡ್ರಿ ಅಷ್ಟೇ. ನೀವು ಯಾವಾಗ ಬ್ಯಾಂಕ್ ಲೋನ್ ತಗೋಬೇಕು ಅಂತ ಬರ್ತೀರೋ ಆವಾಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕೊಡ್ಬೇಕು ಅವರಿಗೆ ಅಂತ. ಅರ್ಥ ಆಯ್ತಾ. ಈಗ ನೀವೇನು ಮಾಡಬೇಕು, ಫಸ್ಟು ಉದ್ಯಮ ರಿಜಿಸ್ಟ್ರೇಷನ್. ನಮ್ಮಲ್ಲಿ ನೀವು ಬಂದಾಗ ನಾವೇನು ಮಾಡ್ತೀವಿ, ನಿಮ್ಮದು ಬೇಸಿಕ್ ಡಾಕ್ಯುಮೆಂಟ್ಸ್ ಲೈಕ್ ಉದ್ಯಮ ರಿಜಿಸ್ಟ್ರೇಷನ್, ನಿಮ್ಮದು ಆಧಾರ್, ಪ್ಯಾನ್, ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು. ಇಟ್ ಈಸ್ ನಮ್ಮದು SC/ST ಹಬ್ ಈಸ್ ಪ್ಯೂರ್ಲಿ ಫಾರ್ ದಿ SC/ST ಎಂಟರ್ಪ್ರಿನರ್ಸ್. ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಫಾರ್ ದಿ SC/ST ಎಂಟರ್ಪ್ರಿನರ್ಸ್ ಟು ಗೆಟ್ ದಿ ಬ್ಯಾಂಕ್ ಲೋನ್. ಎಲ್ರಿಗೂ ಐ ಥಿಂಕ್ ಯು ಆರ್ ಆಲ್ ಗ್ರಾಜ್ಯುಯೇಟ್ಸ್ ಅನ್ಸತ್ತಲ್ಲ ಅಲ್ವಾ. ಏನೇನು ಮಾಡ್ಕೊಂಡಿದ್ದೀರಾ ನೀವೆಲ್ಲ? ರೈತರು ಇದ್ದೀರಾ. ಆಮೇಲೆ ಯಾರ್ದಾದ್ರೂ ಯೂನಿಟ್ ಇದೆಯಾ? ಯಾರ್ದು ಯೂನಿಟ್ ಇಲ್ಲ. ಯೂನಿಟ್ ಮಾಡಬೇಕಂತ ಆಸ್ಪೈರಿಂಗ್ ಎಂಟರ್ಪ್ರಿನರ್ಸ್. ಓಕೆನಾ. ಇದರಲ್ಲಿ ನನಗೆ ಒಂದು 20% ಅಷ್ಟು ಎಂಟರ್ಪ್ರಿನರ್ಸ್ ಆಗ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ನಾವು ಬಂದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಓಕೆನಾ. ಈಗ ನಾ ಹೇಳ್ದಂಗೆ ನಿಮ್ಮದು ಉದ್ಯಮ ರಿಜಿಸ್ಟ್ರೇಷನ್ನು, ಆಧಾರ್, ಪ್ಯಾನು, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನೀವು ಯೂನಿಟ್ ಏನು ಮಾಡ್ತೀರಾ. ಈಗ ನೀವು ಒಂದು ಮುದ್ರಾ ಲೋನು ಹೇಳಿದ್ರಲ್ಲ ಮೇಡಮ್, ಮುದ್ರಾ ಲೋನ್ ಎಷ್ಟರವರೆಗೂ ಲೋನ್ ಕೊಡ್ತಾರೆ? ಎಷ್ಟವರೆಗೂ? 50 ಲಕ್ಷ ಅಲ್ಲ, 20 ಲಕ್ಷ ಮುದ್ರಾ ಲೋನ್. ಓನ್ಲಿ ಅಪ್ ಟು 20 lakhs ಅಷ್ಟೇ ಕೊಡೋದು ಮುದ್ರಾ ಲೋನಲ್ಲಿ. ಮುದ್ರಾ ಲೋನಲ್ಲಿ 90% ಲೋನ್ ಕೊಡ್ತಾರೆ. 10% ವಿಲ್ ಬಿ ಯುವರ್ ಕಾಂಟ್ರಿಬ್ಯೂಷನ್. 5% ಅಥವಾ 10% ವಿಲ್ ಬಿ ಯುವರ್ ಕಾಂಟ್ರಿಬ್ಯೂಷನ್ ವಿತೌಟ್ ಕೊಲಾಟ್ರಲ್ ಮುದ್ರಾ ಲೋನಲ್ಲಿ ಕೊಡ್ತಾರೆ. ಆ ಮೇಡಮ್ ಹೇಳಿದ್ರು ಏನೇನಕ್ಕೆ ಬೇಕಾದ್ರೂ ತೊಗೋಬೋದು, ಟೈಲರಿಂಗ್ ತೊಗೋಬೋದು, ಅಂಗಡಿ ಇಡಕ್ಕೆ ತೊಗೋಬೋದು, ಬೇಕ್ರಿ, ಏನು ಬೇಕಾದರೂ ಮುದ್ರಾ ಲೋನ್. ನೆಕ್ಸ್ಟು ಸ್ಟ್ಯಾಂಡಪ್ ಇಂಡಿಯಾ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಆ ಸ್ಟ್ಯಾಂಡಪ್ ಇಂಡಿಯಾನಲ್ಲಿ ಎಷ್ಟಿತ್ತು? ಅಪ್ ಟು 1 crore ಇತ್ತು. ಅದು ಕೊಲಾಟ್ರಲ್ ಸೆಕ್ಯೂರಿಟಿ ಫ್ರೀ. 80 to 85% ಲೋನ್ ಕೊಡೋರು, 10 to 15% ನಿಮ್ಮದು ಮಾರ್ಜಿನ್ ಇರ್ತಿತ್ತು. ನಿಮ್ಮ ಮೇಡಮ್ ಹೇಳ್ದಂಗೆ ಸಿಬಿಲ್ ಶುಡ್ ಬಿ ವೆರಿ ವೆರಿ ಗುಡ್. ಗೊತ್ತಾಯ್ತಲ್ಲ. ಸಿಬಿಲ್ ಇಲ್ಲ ಅಂದರೆ ನೀವು ಯಾವ ಬ್ಯಾಂಕ್ಗೆ ಹೋದ್ರೂ ಲೋನ್ ಸಿಗಲ್ಲ. ನಾವು ಏನೂ ಮಾಡೋಕ್ಕಾಗಲ್ಲ. ನಾವೇನು ಹೇಳ್ತೀವಿ, ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಕೊಡ್ತೀವಿ ನಿಮ್ಗೆಲ್ಲರಿಗೂ ಬ್ಯಾಂಕ್ ಲೋನ್ ಆಗಲಿಕ್ಕೆ ಅಂತ. ಬಟ್ ಏನಾದ್ರೂ ಸಿಬಿಲ್ ಇಲ್ಲ ಅಂತ ಹೇಳಿದ್ರೆ, ಅವ್ರು ಕೊಡಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಬ್ಯಾಂಕಿಂಗ್ ನಾರ್ಮ್ಸ್ ದೇ ಹ್ಯಾವ್ ಟು ಎಕ್ಸಸೈಸ್ ದರ್ ಓನ್ ನಾರ್ಮ್ಸ್. ಯಾಕಂದರೆ ಈಗ ನೀವೇನಾದರೂ NPA ಆಗಿಬಿಟ್ರಿ ಅಂತ ಹೇಳಿದ್ರೆ, ಆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಿರ್ತಾರಲ್ಲ, ಆ ಬ್ಯಾಂಕ್ ಮ್ಯಾನೇಜರ್ಗೆ ನೋಟಿಸ್ ಹೋಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಭಯ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕೊಲಾಟ್ರಲ್ ಕೊಡಿ ಅಂತಾರೆ. ಬಟ್ ಸಿಬಿಲ್ ಇಲ್ದಲೇ ಇದ್ದರೆ ಲೋನೇ ಕೊಡಲ್ಲ ಬಿಡಿ. ಸಿಬಿಲ್ ಚೆನ್ನಾಗಿದ್ದು ಕೆಲವೊಂದು ಸಲ ಅವ್ರಿಗೆ ಡೌಟ್ ಆದರೆ ಕೊಲಾಟ್ರಲ್ ಕೊಡಿ ಅಂತಾರೆ. ಕೊಲಾಟ್ರಲ್ ಇಲ್ಲ ಅಂತ ಹೇಳಿದ್ರೆ CGTMSEನಲ್ಲಿ ಕವರ್ ಮಾಡ್ತಾರೆ. CGTMSE ಅಂದರೆ ಏನು ಅರ್ಥ ಆಯಿತು ಯಾರಿಗೂ ಇವಾಗ? CGTMSE ಅಂದರೆ ಏನು? ಮೇಡಮ್ ಹೇಳಿದ್ರಲ್ಲ ಇಷ್ಟವರೆಗೂ CGTMSE ಅಂತ.
ಕೊಲಾಟ್ರಲ್ ಕೊಡಕ್ ಆಗ್ದಲೇ ಇದ್ರೆ ಸರ್ಕಾರನೇ ಗೌರ್ಮೆಂಟ್ ಕೊಲಾಟ್ರಲ್ ಕೊಡುತ್ತೆ ನಿಮ್ಮ ಪರವಾಗಿ. ಅರ್ಥ ಆಯ್ತಾ? ಈಗ ನೀವು ಒಂದು 30% ಅಷ್ಟು ಕೊಲಾಟ್ರಲ್ ಕೊಡಬೇಕು ಅಂತ ಇರುತ್ತೆ ಲೋನ್ಗೆ, ನಿಮಗೆ ಕೊಡೋಕ್ಕೆ ಕೊಲಾಟ್ರಲ್ ಇರಲ್ಲ, ನಿಮ್ಮ ನೆಟ್ವರ್ತಲ್ಲಿ ಕೊಲಾಟ್ರಲ್ ಇರಲ್ಲ ಅಂದರೆ ಗೌರ್ಮೆಂಟ್ ವಿಲ್ ಗಿವ್ ಯು ಕೊಲಾಟ್ರಲ್ ಸೆಕ್ಯೂರಿಟಿ ಗ್ಯಾರಂಟಿ ಆನ್ ಯುವರ್ ಬಿಹಾಫ್ ಟು ದಿ ಬ್ಯಾಂಕ್. ಆ ಬ್ಯಾಂಕಲ್ಲಿ ನೀವು ಅದಕ್ಕೆ 1% 0.5% ಏನೋ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಎವ್ರಿ ಇಯರ್, ನೀವು ಅದನ್ನು ಬೇರ್ ಮಾಡಬೇಕಾಗತ್ತೆ ಅಷ್ಟೇ. ಗೌರ್ಮೆಂಟ್ ವಿಲ್ ಗಿವ್ ಯು ಕೊಲಾಟ್ರಲ್. ಅದಕ್ಕೆ CGTMSE ಅಂತ ಹೇಳ್ತಾರೆ. ನೆಕ್ಸ್ಟ್ PMEGP ಮೇಡಮ್ ಹೇಳಿದ್ರು ಅಪ್ ಟು 50 lakhs ತೊಗೋಬೋದು, ಏನೇನಕ್ಕೆ ತೊಗೋಬೋದು ಎಲ್ಲ ಹೇಳಿದ್ರು. ಅರ್ಥ ಆಗಿದೆ ಅಲ್ಲ? ಈಗ ನಮ್ಮ ನ್ಯಾಷನಲ್ SC/ST ಹಬ್ಬಲ್ಲಿ ನಾವೇನು ಮಾಡ್ತೀವಿ, ನಿಮ್ಮ ಹತ್ರ ಬೇಸಿಕ್ ಡಾಕ್ಯುಮೆಂಟ್ಸ್ ಲೈಕ್ ಈಗ ನೀವೇನಾದರೂ ಇಂಡಸ್ಟ್ರಿ ಹಾಕಬೇಕು ಅಂತಿದ್ದೀರಾ, ಇಲ್ಲ ಏನಾದರೂ ಟೈಲರಿಂಗ್ ಶಾಪು, ಟೆಕ್ಸ್ಟೈಲ್ಸು, ಅಥವಾ ಇನ್ನೇನಾದ್ರೂ ಯೂನಿಟ್, ಇಂಜಿನಿಯರಿಂಗ್ ಯೂನಿಟ್, ಏನಾದರೂ ಒಂದು ನೀವು ಪ್ರಾಜೆಕ್ಟ್ ಮಾಡ್ತೀವಿ ಅಂದವಾಗ ಒಂದು ಕೊಟೇಶನ್ ತೊಗೋಬೇಕಾಗುತ್ತೆ. ನೀವು ಮೆಷಿನರಿ ಕೊಟೇಶನ್ ತೊಗೊಳ್ಳಿ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ನೀವು 20 lakhs ಆ್ಯಂಡ್ ಅಬೋವ್ ಇದ್ದರೆ, 10 lakhs ಆ್ಯಂಡ್ ಅಬೋವ್ ಇದ್ದರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕಾಗುತ್ತೆ. 10 lakhs ಒಳಗಿದ್ರೆ ಅಂದರೆ ಒಂದು 2-3 pages ಅಷ್ಟು ನಿಮ್ಮದು ಬ್ಯಾಕ್ಗ್ರೌಂಡ್ ಹೇಳಿದ್ರೆ ಸಾಕು, ಇಲ್ಲಾಂದರೆ ಪ್ರಾಜೆಕ್ಟ್ ರಿಪೋರ್ಟ್. ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನೇನಿರುತ್ತೆ ಅಂದರೆ ನಿಮ್ಮದು ಬ್ಯಾಕ್ಗ್ರೌಂಡ್, ನಿಮ್ಮ ನೇಮು, ಅಡ್ರೆಸ್ಸು, ಆಧಾರು, ಪ್ಯಾನು, ನಿಮ್ಮದು ಎಕ್ಸ್ಪೀರಿಯನ್ಸ್ ಏನು ಈ ಪ್ರಾಜೆಕ್ಟ್ ಮಾಡಲಿಕ್ಕೆ. ಈ ಪ್ರಾಜೆಕ್ಟ್ ಮಾಡೋದನ್ನು ಹೆಂಗೆ ಡಿಸೈಡ್ ಮಾಡ್ತೀರಾ ನೀವು? ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಓಕೆನಾ? ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಒಂದು ಪ್ರಾಜೆಕ್ಟ್ನ ಡಿಸೈಡ್ ಮಾಡಿ ದೆನ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿ. ಆ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಲೈಕ್ ನಿಮ್ಮದು ಬ್ಯಾಕ್ಗ್ರೌಂಡು, ಆಮೇಲೆ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸು, ಆಮೇಲೆ ಒಂದು ಎಷ್ಟಾಗತ್ತೆ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್, ಎಷ್ಟಾಗುತ್ತೆ, ಮೆಷಿನರಿ ಕಾಸ್ಟ್ ಎಷ್ಟು, ಮತ್ತು ಲ್ಯಾಂಡು ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಗುತ್ತೆ, ಅದೆಲ್ಲ ವರ್ಕೌಟ್ ಮಾಡ್ತಾರೆ ಕನ್ಸಲ್ಟೆಂಟ್ಸು. ಕಾಸ್ಟ್ ಆಫ್ ಪ್ರಾಜೆಕ್ಟ್, ಈ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ಗೆ ಮೀನ್ಸ್ ಆಫ್ ಫೈನಾನ್ಸ್ ಲೈಕ್ ನಿಮ್ಮದು ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ, ಟರ್ಮ್ ಲೋನ್ ಎಷ್ಟು ಬೇಕಾಗುತ್ತೆ, ಇದು ಒಂದು ಮೀನ್ಸ್ ಆಫ್ ಫೈನಾನ್ಸ್. ದೆನ್ ಒಂದು ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ ಒಂದು 5 yearsಗೆ. 5 years ರಿಪೇಮೆಂಟ್ ಪೀರಿಯಡ್ ಇರುತ್ತೆ. ಎಷ್ಟು ವರ್ಷ ರಿಪೇಮೆಂಟ್ ಪೀರಿಯಡ್ ಇರುತ್ತೆ ಬ್ಯಾಂಕಲ್ಲಿ? 5 ಇಂದ ಒಂದು 7 yearsವರೆಗೂ ಇರುತ್ತೆ. ಸೊ ಇಷ್ಟು ವರ್ಷದ್ದು ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ. ಹೇಗೆ ನೀವು ರೀಪೇಮೆಂಟ್ ಮಾಡ್ತೀರಾ, ಹೇಗೆ ನೀವು ದುಡ್ಡು ಜನರೇಟ್ ಮಾಡ್ತೀರಾ, ಹೇಗೆ ಕ್ಯಾಶ್ ಫ್ಲೋ ಆಗುತ್ತೆ, ಅದೆಲ್ಲ ದಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಇನ್ ದಿ ಪ್ರಾಜೆಕ್ಟ್ ರಿಪೋರ್ಟ್. ಓಕೆನಾ? ಈ ಒಂದು ಪ್ರಾಜೆಕ್ಟ್ ರಿಪೋರ್ಟು, ಕೊಟೇಶನ್ನು ಮತ್ತು ಈ ಬೇಸಿಕ್ ಡಾಕ್ಯುಮೆಂಟ್ಸು ನೀವು ನಮಗೆ ತಂದು ಕೊಟ್ಟರೆ, ನಿಮ್ಮದು ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೋ, ಯಾವ ಬ್ಯಾಂಕಿಗೆ ನೀವು ಒಂದು ಇನಿಷಿಯಲ್ ಹೋಗಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರ್ತೀರ, ನಾವು ಈ ಥರ ಮಾಡಬೇಕು ಅಂತಿದ್ದೀರಾ ಸರ್, ನಾವೇನು ಮಾಡ್ತೀವಿ, ನಮ್ಮದು ಒಂದು ಕವರಿಂಗ್ ಲೆಟರ್ ಹಾಕಿ, ನಿಮ್ಮ ಇವ್ರು ಇಂಥವರು ಈ ಕ್ಯಾಟಗರಿಗೆ, ದೇ ಬಿಲಾಂಗ್ ಟು ದಿಸ್ ಕ್ಯಾಟಗರಿ, ನಮ್ಮ ನ್ಯಾಷನಲ್ SC/ST ಹಬ್ is there to give the handhold support to the SC/ST entrepreneurs to get the bank loan. Please sanction this loan according to the bank norms ಅಂತ ಹೇಳಿಬಿಟ್ಟು ನಾವೊಂದು ಕವರಿಂಗ್ ಲೆಟ್ರಲ್ಲಿ we will forward it to the banks. ಬ್ಯಾಂಕ್ನವರು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತಾ ಬ್ಯಾಂಕ್ನವ್ರು ಲೋನ್ ಸ್ಯಾಂಕ್ಷನ್ ಮಾಡಲಿಕ್ಕೆ, we will talk to the bankers. ಏನಾಗಿದೆ ಪ್ರಾಬ್ಲಮ್, ಬಟ್ ಸಿಬಿಲ್ಲು ಅದೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಎಲ್ಲ ಕರೆಕ್ಟಾಗಿದ್ದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಟಾಕ್ ಟು ದ ಬ್ಯಾಂಕ್ ಮ್ಯಾನೇಜರ್ಸ್, ನೋಡಿ ಸ್ವಲ್ಪ ಮಾಡಿ ಅಂತ ಹೇಳಿಬಿಟ್ಟು ವಿ ವಿಲ್ ಟ್ರೈ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆ್ಯಂಡ್ ಸಿ ದಟ್ ಯು ಗೆಟ್ ದಿ ಲೋನ್ಸ್ ಆ್ಯಂಡ್ ಬಿಕಮ್ ಎಂಟ್ರಪ್ರಿನರ್ಸ್. ಇದಾದಮೇಲೆ ನಮ್ಮ ನ್ಯಾಷನಲ್ SC/ST ಹಬ್ಬಿಂದ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ 25% ಸಬ್ಸಿಡಿ ಆನ್ ಮೆಷಿನರಿ ಲೋನ್. ಈಗ ಯಾವ್ದಾರ ನೀವು ಒಂದು ಮೆಷಿನರಿ ತೊಗೋಬೇಕಂತಿದ್ದೀರಾ, ಆ ಮೆಷಿನರಿದು ಕೊಟೇಶನ್ ತೊಗೊಂಡಿರ್ತೀರಾ, ಕಾಸ್ಟ್ ಆಫ್ ಪ್ರಾಜೆಕ್ಟ್ ವರ್ಕೌಟ್ ಮಾಡಿರ್ತೀರ, ನಿಮ್ಮ ಕಾಂಟ್ರಿಬ್ಯೂಷನ್ ಒಂದು 10% 15% 20% ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದಕ್ಕೆ ಸಬ್ಸಿಡಿ ಇಲ್ಲ. ಲೋನು, ಬ್ಯಾಂಕ್ ಲೋನ್ ತೊಗೊಂಡಿರ್ತೀರಲ್ಲ, ಆ ಲೋನ್ಗೆ 25% ಸಬ್ಸಿಡಿ. ಸಪೋಸ್ ಇವಾಗ ನೀವು ಒಂದು 50 ಲಕ್ಷ ಲೋನ್ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ, ಯಾವುದೋ ಒಂದು ಯೂನಿಟ್ಗೆ 50 ಲಕ್ಷ ಲೋನ್ಗೆ 25% ಸಬ್ಸಿಡಿ. ಎಷ್ಟು ಬರ್ಬೋದು 25% ಸಬ್ಸಿಡಿ? 50 ಲಕ್ಷಕ್ಕೆ 12 ಲಕ್ಷ. ಅದನ್ನು ನಾವು ಇಟ್ ಈಸ್ ಕಾಲ್ಡ್ ಬ್ಯಾಕ್ ಎಂಡ್ ಸಬ್ಸಿಡಿ. ನಿಮ್ಗೆ ಇಮಿಡಿಯೇಟಾಗಿ ಕೊಡಲ್ಲ. ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಇಮಿಡಿಯೇಟಾಗಿ ಕೊಟ್ಬಿಟ್ಟು ಯೂನಿಟೇ ಹಾಕ್ತಾ ಇರಲಿಲ್ಲ ಸಬ್ಸಿಡಿ ಬಂದ ತಕ್ಷಣ. ನಾವು ನಿಮ್ಗೆ ಏನು ಮಾಡಬೇಕು ಅಂತಿದ್ದೀವಿ, ನೀವು ಎಂಟ್ರಪ್ರಿನರ್ಸ್ ಆಗಬೇಕು, 3 years ರನ್ ಆಗಬೇಕು. ಏನು ಮಾಡ್ತಾರೆ, ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ,
ಲೋನ್ ಕೊಟ್ಮೇಲೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ಮೇಲೆ ಒಂದು ಪೋರ್ಟಲ್ ಇರುತ್ತೆ, ಆನ್ಲೈನ್ ಪೋರ್ಟಲ್ ಇರುತ್ತೆ, SCLCSS ಸಬ್ಸಿಡಿ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಪೆಷಲ್ ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್. SCLCSS ಸ್ಪೆಷಲ್ ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್. ಈ ಸ್ಕೀಮಲ್ಲಿ ನಾವು 25% ಸಬ್ಸಿಡಿ ಆನ್ ಮೆಷಿನರಿ ಲೋನ್. ಡೋಂಟ್ ಕನ್ಫ್ಯೂಸ್ ವಿತ್ ದಿ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟು ಅಥವಾ ಮೆಷಿನರಿ ಕಾಸ್ಟ್ ಮೇಲೋ ಕೊಡಲ್ಲ, ಮೆಷಿನರಿ ಲೋನ್ ಮೇಲೆ. ಆ ಲೋನು ರಿಲೀಸ್ ಆದ ತಕ್ಷಣವೇ ಬ್ಯಾಂಕ್ನವರು ಒಂದು ಆನ್ಲೈನ್ ಪೋರ್ಟಲ್ ಇರುತ್ತೆ, ಆ ಬ್ಯಾಂಕ್ನವರು ಸಿಡ್ಬಿ ಅಥವಾ ನಬಾರ್ಡ್ನವ್ರ ಜೊತೆ ಒಂದು MOU ಮಾಡ್ಕೊಂಡಿರ್ತಾರೆ. ಈ ಮೇಯ್ನ್ ಕೆನರಾ ಬ್ಯಾಂಕು, ಶೆಡ್ಯೂಲ್ಡ್ ಬ್ಯಾಂಕ್ಸ್ ಇದೆಯಲ್ಲ, ಆ ಬ್ಯಾಂಕ್ಸ್ಗಳು, ಕೆಲವೊಂದು HDFC ಬ್ಯಾಂಕ್ಸು, ಆ ಥರದ್ದು ಎಸ್ ಬ್ಯಾಂಕ್ಸು, ಅವರೆಲ್ಲರನ್ನೂ ಮಾಡ್ಕೊಂಡಿರ್ತಾರೆ. ಈ ಕೆಲವೊಂದು ಬ್ಯಾಂಕ್ಸ್ಗಳು MOU ಮಾಡ್ಕೊಂಡಲ್ಲೇ ಇರೋರು, ಆ ಥರ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಸಬ್ಸಿಡಿ ಕ್ಲೈಮ್ ಮಾಡೋಕ್ಕಾಗಲ್ಲ ಅವರು. ಸೊ ನೀವು ನಮ್ಮ ಹತ್ರ ಅಪ್ರೋಚ್ ಆದಾಗಲೇ ನಾವೇ ಹೇಳ್ಬಿಡ್ತೀವಿ, ಇಂಥ ಬ್ಯಾಂಕ್ ಆಗಲ್ಲ, ಇಂಥ ಬ್ಯಾಂಕ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಅವ್ರೇನು ಮಾಡ್ತಾರೆ, ರಿಲೀಸ್ ಮಾಡಿದ್ಮೇಲೆ ಆನ್ಲೈನ್ ಪೋರ್ಟಲ್ ಇರುತ್ತೆ SCLCSSದು. ಆ ಆನ್ಲೈನ್ ಪೋರ್ಟಲಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ, ಯೂನಿಟ್ ಡೀಟೇಲ್ಸ್ ಎಲ್ಲ ಹಾಕಿ ಅಪ್ಲೈ ಮಾಡ್ತಾರೆ ಸಬ್ಸಿಡಿಗೆ. ಆ ಸಬ್ಸಿಡಿ ಇಟ್ ಗೋಸ್ ಟು ಅವರ್ ಡೆಲ್ಲಿ ಆಫೀಸ್. ನಮ್ಮದು ನ್ಯಾಷನಲ್ SC/ST ಹಬ್ಬು 15 ನ್ಯಾಷನಲ್ SC/ST ಹಬ್ ಇದೆ ಆಲ್ ಓವರ್ ಇಂಡಿಯಾ. ನಮ್ಮದು ಹೆಡ್ ಆಫೀಸ್ ಇರೋದು ಡೆಲ್ಲಿಲಿ. ಓಕೆ, 15 NSSHOನಲ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಒಂದೇ ಇರೋದು. ಓಕೆನಾ, ಇಡೀ ಕರ್ನಾಟಕಕ್ಕೆ ನಾವು ಬ್ಯಾಂಗ್ಳೂರಿನಲ್ಲೇ ಆಪ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲಿಂದ ಬಂದ್ರೂ ನಮಗೆ ಬರಬೇಕು, ಬ್ಯಾಂಗ್ಳೂರ್ ನ್ಯಾಷನಲ್ SC/ST ಹಬ್ಗೆ ಬರಬೇಕು. ಓಕೆನಾ, ಏನು ಮಾಡ್ತಾರೆ ಬ್ಯಾಂಕ್ನವರು, ಆನ್ಲೈನ್ ಪೋರ್ಟಲ್ನಲ್ಲಿ ಸಬ್ಸಿಡಿನ ಅಪ್ಲೈ ಮಾಡ್ತಾರೆ. ಅದು ನಮ್ಮ ಡೆಲ್ಲಿ ಆಫೀಸ್ಗೆ ಹೋಗುತ್ತೆ. ಅಲ್ಲಿ ಮಿನಿಸ್ಟ್ರಿ ಲೆವೆಲ್ನಲ್ಲಿ ಸ್ಕ್ರೂಟಿನಿ ಆಗುತ್ತೆ, ಎಲಿಜಿಬಲ್ ಇದ್ದಾರಾ ಇಲ್ವಾ. ಎಲಿಜಿಬಲ್ ಆದಮೇಲೆ ನಮಗೆ ಬರುತ್ತೆ ಯೂನಿಟ್ಸ್ ಲಿಸ್ಟ್. ಇಂತಿಂಥ ಯೂನಿಟ್ಸು ದೇ ಹ್ಯಾವ್ ಅಪ್ಲೈಡ್ ಫಾರ್ ಸಬ್ಸಿಡಿ, ಇವರು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕಳಿಸಿ ಅಂತ ಬರುತ್ತೆ. ನಾವು ವಿ ಹ್ಯಾವ್ ಟು ಗೋ ಅಂಡ್ ಇನ್ಸ್ಪೆಕ್ಟ್ ದ ಯೂನಿಟ್, ಸೇ ದಟ್ ಇಟ್ ಈಸ್ ವರ್ಕಿಂಗ್. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದು ತೊಗೊಂಡು ನಾವು ಅವ್ರಿಗೆ ರಿಪೋರ್ಟ್ ಕಳಿಸಿದ್ಮೇಲೆ ಸಬ್ಸಿಡಿ ಅಮೌಂಟು ಬ್ಯಾಂಕಿಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಬ್ಯಾಂಕ್. ನೀವೆಲ್ಲಿ ಲೋನ್ ತೊಗೊಂಡಿರ್ತೀರೋ ಆ ಬ್ಯಾಂಕ್ಗೆ ನಿಮ್ಮ ಹೆಸರಿನಲ್ಲಿ ಬರುತ್ತೆ. ಬ್ಯಾಂಕ್ಗೆ ಸಬ್ಸಿಡಿ ಅಮೌಂಟು ಬ್ಯಾಂಕಲ್ಲಿ ಬರುತ್ತೆ. ಆ ಬ್ಯಾಂಕಲ್ಲಿ 3 ವರ್ಷ ಅಲ್ಲೇ ಇರುತ್ತೆ, ನಿಮಗೆ ಬರಲ್ಲ. ಆಫ್ಟರ್ 3 ವರ್ಷ ಆದಮೇಲೆ ನಿಮ್ಮದು ಲೋನ್ ಬ್ಯಾಲೆನ್ಸ್, ಇವಾಗ ನೀವೊಂದು 50 ಲಕ್ಷ ತಗೊಂಡಿದ್ದೀರಾ, 3 ವರ್ಷ ಆದಮೇಲೆ ಅದು ಲೋನ್ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತೆ. ಲೈಕ್ ಒಂದು 30 ಲಕ್ಷ ಇರುತ್ತೋ, 35 ಲಕ್ಷ ಇರುತ್ತೋ, ನಿಮಗೆ ಎಷ್ಟು 12.5 ಲಕ್ಷ ಬಂದಿರುತ್ತೋ ಆ ಸಬ್ಸಿಡಿ ಅಮೌಂಟು ನಿಮ್ಮ ಲೋನ್ ಬ್ಯಾಲೆನ್ಸ್ ಅಡ್ಜಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸಪೋರ್ಟ್ ವಿ ಆರ್ ಗಿವಿಂಗ್ ಫ್ರಮ್ ನ್ಯಾಷನಲ್ SC/ST ಹಬ್. ಏನಾದರೂ ಡೌಟ್ ಇದೆ ಯಾರಿಗಾದರೂ? ಡೌಟ್ ಇಲ್ಲ ಅಂದರೆ 100% ಅರ್ಥ ಆಗಿದೆ ಅಂತ. ಕರೆಕ್ಟಾ? ಓಕೆನಾ? ಈಗ ಇದಾದಮೇಲೆ ನೀವು ಒಂದು ಹೇಳಿ. ಇಲ್ಲ, 25 ಲ್ಯಾಕ್ಸು ಮ್ಯಾಕ್ಸಿಮಮ್ ಸಬ್ಸಿಡಿ. 25 ಲ್ಯಾಕ್ಸ್ ನೀವು ಲೋನ್ ಎಷ್ಟು ಬೇಕಾದರೂ ತಗೋಬೋದು. ಬ್ಯಾಂಕ್ನವರು 20 crores ತಗೊಂಡಿರೋರು ಇದ್ದಾರೆ, ಬಟ್ ನಮ್ಮ ಸಬ್ಸಿಡಿ ಮ್ಯಾಕ್ಸಿಮಮ್ ಇಸ್ 25 ಲ್ಯಾಕ್ಸ್. ಮೆಷಿನರಿಗೆ ಅಷ್ಟೇ, ಬಿಲ್ಡಿಂಗಿಗಿಲ್ಲ, ನಿಮ್ಮ ಕಾಂಟ್ರಿಬ್ಯೂಷನ್ಗೂ ಇಲ್ಲ. ಓನ್ಲಿ ಮೆಷಿನರೀಸ್ಗೆ ಮಾತ್ರ, ಮೆಷಿನರಿ ಲೋನ್ಗೆ ಮಾತ್ರ. ಎನಿ ಮೆಷಿನರಿ, ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನರಿ. ಎನಿ ಡೌಟ್ಸ್? ಸೊ ಈಗ ನೀವೇನಾದ್ರಿ ಎಂಟ್ರಪ್ರಿನರ್ ಆದ್ರಿ, ನೆಕ್ಸ್ಟ್ ಏನು ಮಾಡ್ತೀರಾ ಇವಾಗ? ನೆಕ್ಸ್ಟ್ ಏನು? ಮಾರ್ಕೆಟಿಂಗ್.
ಈಗ ನೀವು ಮಾರ್ಕೆಟಿಂಗ್ ಮಾಡಬೇಕು. ಏನು ಮಾಡ್ತೀರಾ? ನಮ್ಮ ಗೌರ್ಮೆಂಟಲ್ಲಿ ಟೆಂಡರ್ ಕಾಲ್ ಮಾಡೋದು ಜಮ್ ಅನ್ನೋದ್ರ ಮೂಲಕ ಟೆಂಡರ್ ಕಾಲ್ ಮಾಡ್ತಾರೆ. ಯಾರಿಗಾದ್ರೂ ಜಮ್ ಬಗ್ಗೆ ಗೊತ್ತಾ? ಜಮ್ ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಾ? GEM, ಜಮ್ ಅಂದ್ರೆ ಗವರ್ಮೆಂಟ್ ಇ ಮಾರ್ಕೆಟಿಂಗ್. ಬರ್ಕೊಳ್ಳಿ. ಗವರ್ಮೆಂಟ್ ಇ ಮಾರ್ಕೆಟಿಂಗ್. ಈಗ ಮುಂಚೆ ಏನು ಮಾಡ್ತಾ ಇದ್ರು? ಟೆಂಡರ್ ಕಾಲ್ ಮಾಡ್ತಾ ಇದ್ರು, ನೀವು ಪೇಪರ್ಸ್ ಎಲ್ಲ ಹಾಗೆ ತಂದು ಕೊಡ್ತಾ ಇದ್ರು, ಅದನ್ನು ಓಪನ್ ಮಾಡ್ತಾ ಇದ್ರು. ದಟ್ ಈಸ್ ಗಾನ್. ಇವಾಗ ಏನಿದ್ರು ಟೆಂಡರ್ನ ಗೌರ್ಮೆಂಟ್ ಇ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಒಂದು ಆನ್ಲೈನ್ ಪೋರ್ಟಲ್ ಇದೆ. ಆ ಪೋರ್ಟಲ್ನಲ್ಲೇ ಅವ್ರು ಕಾಲ್ ಮಾಡ್ತಾರೆ ಟೆಂಡರ್ನ. ಸೊ ನೀವು ಆ ಟೆಂಡರ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದಕ್ಕೆ ಏನು ಮಾಡಬೇಕು ಹೇಳಿ? ಜಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ನಿಮ್ದು ಜಮ್ಮಲ್ಲಿ ರಿಜಿಸ್ಟರ್ ಮಾಡಿ ನಿಮ್ದೊಂದು ಸೆಲ್ಲರ್ ID ಇರಬೇಕು. ಆ ಸೆಲ್ಲರ್ ID ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಮ್ಮ ನ್ಯಾಷನಲ್ SC/ST ಹಬ್ನಲ್ಲಿ ಗೀತಾ ಅಂತ ಇದ್ದಾರೆ. ಅವರು ಶಿ ಇಸ್ ಇ ಟೆಂಡರ್ ಪ್ರೊಫೆಷನಲ್. ಜಮ್ ರಿಜಿಸ್ಟ್ರೇಷನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಮಾಡಿ ಕೊಡ್ತೀವಿ. ಗೊತ್ತಾಯ್ತಾ? ಗೌರ್ಮೆಂಟ್ ಇ ಮಾರ್ಕೆಟಿಂಗ್ನಲ್ಲಿ ನಿಮಗೆ ಏನು ಬೇಕು? ನಿಮ್ಮದು ಉದ್ಯಮ ಬೇಕು, ಆಧಾರ್ ಬೇಕು, ಪ್ಯಾನ್ ಬೇಕು. ಜಮ್ ಮಾಡಿಸೋದಕ್ಕೆ, ಯೂನಿಟ್ ಮಾಡೋದಕ್ಕೆ ಉದ್ಯಮ ರಿಜಿಸ್ಟ್ರೇಷನ್ ಬೇಕು. ಮಾಡಿಸ್ತಾ ಇದ್ದೀರಾ? ಉದ್ಯಮ ಮಾಡ್ತಾ ಇದ್ದಾರಲ್ಲ, ಇಷ್ಟು ಜನನು ಮಾಡಿಸಿ ಉದ್ಯಮ ರಿಜಿಸ್ಟ್ರೇಷನ್. ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಜಮ್ಮು ಮಾಡಿಸಿ. ಜಮ್ಮು ನಿಮಗೆ ಮಾಡಿಸ್ಕೊಡ್ತೀವಿ. ಓಕೆನಾ? ಈ ಜಮ್ಮಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಟೆಂಡರ್ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಹೆಲ್ಪ್ ಮಾಡ್ತೀವಿ. ಎಲ್ಲೆಲ್ಲಿ ಕಾಲ್ ಮಾಡ್ತಾ ಇದ್ದಾರೆ, ಯಾವ್ಯಾವ PSU ಇಂದ ಕಾಲ್ ಮಾಡ್ತಾ ಇದ್ದಾರೆ, ಏನೇನು ಪ್ರಾಡಕ್ಟ್ಸ್ ಇದೆ, ಅದು ಎಲ್ಲ ನೀವು ಡೈಲಿ ಬೇಸಿಸಲ್ಲಿ. ಇವಾಗ ಒಂದು ಮೇಲ್ ಇದೆ, ನೀವು ವಾಟ್ಸಪ್ಪಲ್ಲಿ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಏನು ಬಂದಿದೆ ಅಂತ ಡೈಲಿ ನೋಡ್ತೀರಾ ಅಲ್ವಾ? ಅದೇ ಥರ ನೀವು ಜಮ್ಮಲ್ಲಿ ಟೆಂಡರ್ಸ್ ಯಾವ್ಯಾವ PSU ಕಾಲ್ ಮಾಡ್ತಾ ಇದ್ದಾರೆ ಅಂತ ಡೈಲಿ ಬೇಸಿಸ್ನಲ್ಲಿ ನೋಡ್ತಾ ಇರಿ, ಅಪ್ಲೈ ಮಾಡ್ತಾ ಇರಿ. ನಿಮ್ಗೆ ಫಸ್ಟ್ ಟೈಮ್ ಅಪ್ಲೈ ಮಾಡೋಕ್ಕೆ ಬರಲ್ಲ, ನಮ್ಮಲ್ಲಿ ಬನ್ನಿ, ಇಲ್ಲ ಫೋನಲ್ಲೂ ಕೇಳಿ. ನಿಮಗೆಲ್ಲ ಬ್ರೋಷರ್ ಕೊಟ್ಟಿದ್ದೀವಲ್ಲ, ಫೋನ್ ನಂಬರ್ಸ್ ಇದೆ, ಮೇಲ್ IDs ಇದೆ. ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ನೀವು ಜಮ್ ರಿಜಿಸ್ಟ್ರೇಷನ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ರಿಗೂ ಹೇಳಿ, ವಿ ಆರ್ ಓಪನ್ ಟು ಆಲ್ ದಿ SC/ST ಎಂಟರ್ಪ್ರಿನರ್ಸ್ ಟು ಡೂ ದಿ ಉದ್ಯಮ ಆಗಿರ್ಬೋದು, ಜಮ್ ರಿಜಿಸ್ಟ್ರೇಷನ್ ಆಗಿರ್ಬೋದು. ಆಮೇಲೆ ಇನ್ನೊಂದು, ನಮ್ಮಲ್ಲಿ SPRS ಅಂತ ಒಂದು ಸ್ಕೀಮ್ ಇದೆ, ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಸ್ಕೀಮ್ ಅಂತ. ಏನಿದು ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಸ್ಕೀಮ್ ಅಂದರೆ, ನೀವು 100 ರೂಪಾಯಿ ಪ್ಲಸ್ ಟ್ಯಾಕ್ಸ್ 118 ರೂಪಾಯಿ ನೀವು ಕಟ್ಟಿದ್ರೆ ನಿಮಗೊಂದು NSIC ರಿಜಿಸ್ಟ್ರೇಷನ್, NSIC ಸರ್ಟಿಫಿಕೇಟ್ ಕೊಡ್ತೀವಿ. NSIC ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಟೆಂಡರ್ ಪಾರ್ಟಿಸಿಪೇಷನ್ ಮಾಡಬೇಕಾದ್ರೆ EMD ಎಕ್ಸೆಂಪ್ಷನ್ ಇದೆ. EMD ಅಂದ್ರೆ ಏನು? ಯಾರಿಗೂ ಗೊತ್ತಿಲ್ಲ? EMD ಅರ್ನೆಸ್ಟ್ ಮನಿ ಡೆಪಾಸಿಟ್. ಲೈಕ್ ನೀವು ಟೆಂಡರ್ ಪಾರ್ಟಿಸಿಪೇಷನ್ ಮಾಡಿ ಟೆಂಡರ್ ಏನಾದರೂ ನಿಮ್ಗೆ ಅವಾರ್ಡ್ ಆದರೆ ಇಷ್ಟು EMD ಕಟ್ಟಬೇಕು ಅಂತ ಇರುತ್ತೆ. ನೀವು ನಮ್ಮಲ್ಲಿ NSIC ಸರ್ಟಿಫಿಕೇಟ್ ತೊಗೊಂಡ್ರೆ ಆ EMD ಎಕ್ಸೆಂಪ್ಷನ್ ಇರುತ್ತೆ, ನೀವು EMD ಕಟ್ಟಬೇಕಾಗಿದ್ದಿರಲ್ಲ. ಅದನ್ನು ಒಂದು ಮಾಡಿಸ್ಕೊಳ್ಳಿ, 118 ರೂಪಾಯಿ ಕಟ್ಬಿಟ್ಟು NSIC ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಇನ್ನೊಂದಿದೆ ನಮ್ಮ ಹತ್ರ, B2B ಅಂತ ಇದೆ, ಬಿಸ್ನೆಸ್ ಟು ಬಿಸ್ನೆಸ್. B2B ಅಂತ. ಇದರಲ್ಲಿ ನೀವು ಬರೀ 1416 ರೂಪಾಯಿ ನೀವು ಪೇ ಮಾಡಿದ್ರೆ ನಿಮಗೆ ಒಂದು ID ಮತ್ತು ಪಾಸ್ವರ್ಡ್ ಬರುತ್ತೆ. ನಿಮ್ಮ ಪ್ರಾಡಕ್ಟ್ಸ್ನ ನೀವು ಅದರಲ್ಲಿ ಹಾಕ್ಬೋದು. ಲೈಕ್ ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಥರ ನಿಮ್ಮ ಪ್ರಾಡಕ್ಟ್ಸು ನೀವು ಅದರಲ್ಲಿ ಹಾಕ್ಬೋದು. ಬೇರೆಯವ್ರು ನೋಡ್ತಾರೆ, ಅದನ್ನು ತಗೊಳ್ತಾರೆ. ಬೇರೆಯವ್ರು ಹಾಕಿರೋ ಪ್ರಾಡಕ್ಟ್ಸು ನಿಮಗೆ ಡಿಸ್ಪ್ಲೇ ಆಗುತ್ತೆ, ನೀವು ಅದನ್ನು ತಗೊಳ್ಬೋದು. ಸೊ ದಟ್ ಈಸ್ ಒನ್ ಫೆಸಿಲಿಟಿ ವಿ ಹ್ಯಾವ್ ಇನ್ ನ್ಯಾಷನಲ್ SC/ST ಹಬ್. ಬಿಸ್ನೆಸ್ ಟು ಬಿಸ್ನೆಸ್ ಅರ್ಥ ಆಯ್ತು ಅಂದ್ಕೊಳ್ತೀನಲ್ಲ? ಏನೇನು ಹೇಳಿದೆ ಇಷ್ಟವರೆಗೂ?
ಇನ್ನೂ ಬೇಕಾದಷ್ಟು ಸ್ಕೀಮ್ಸ್ ಇದೆ, ಹೇಳ್ತೀನಿ. ಫಸ್ಟ್ ಏನು ಹೇಳಿದೆ? ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸಿ, ಬ್ಯಾಂಕ್ ಲೋನ್ ತಗೊಳ್ಳಿ, ಆಮೇಲೆ SPRS ಇದೆ, B2B ಇದೆ, ಮೇನ್ ಜಮ್. ಏನಕ್ಕೆ ನಮ್ಮ ನ್ಯಾಷನಲ್ SC/ST ಹಬ್ ಇರೋದು? 4% ಪ್ರೊಕ್ಯೂರ್ಮೆಂಟ್ ಶುಡ್ ಬಿ ಫುಲ್ಫಿಲ್ಡ್. 4% ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಮಾಡಿದಾರಲ್ಲ SC/ST ಎಂಟರ್ಪ್ರಿನರ್ಸ್ ಇಂದ ಬರಬೇಕು ಅಂತ, ಅದನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರನೇ ನ್ಯಾಷನಲ್ SC/ST ಹಬ್ ಅನ್ನೋದು ಒಂದನ್ನು ಮಾಡಿದ್ದಾರೆ. ಸೊ ನಮ್ಮಲ್ಲಿ ನೋಡಿ, ಲತಾ ಅಂತ ಇದ್ದಾರೆ, ಅವರು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ. ನಾನು ಬ್ಯಾಂಕಿಂಗ್ ಆಫೀಸರು. ಐ ಸಿ ದಟ್ ಯು ಗೆಟ್ ದ ಲೋನ್ ಆ್ಯಂಡ್ ಯು ಬಿಕಮ್ ಆ್ಯನ್ ಎಂಟರ್ಪ್ರಿನರ್. ಓಕೆ, ಈ ಟೆಂಡರ್ ಪ್ರೊಫೆಷನಲ್ ಗೀತಾ ಅಂತ ಇದ್ದಾರೆ, ನಿಮ್ಮ ಜಮ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ, ಟೆಂಡರ್ ಪಾರ್ಟಿಸಿಪೇಷನ್ಗೆ ಹೆಲ್ಪ್ ಮಾಡ್ತಾರೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಇವನ್ ಫೋನಲ್ಲಿ ಕೇಳಿದ್ರು ವಿ ವಿಲ್ ಹೆಲ್ಪ್ ಯು. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ. ಒನ್ಸ್ ಯು ಬಿಕಮ್ ಆನ್ ಎಂಟರ್ಪ್ರಿನರ್ ಆದ್ರಿ, ಟೆಂಡರು ಹಾಕಿದ್ರಿ, ಈಗ ನಿಮ್ಮ ಪ್ರಾಡಕ್ಟ್ಸ್ನ ಟೆಸ್ಟಿಂಗ್ ಅಂತ ಇರುತ್ತೆ. ಒಂದು 4-5 ರಿಯಂಬರ್ಸ್ಮೆಂಟ್ ಸ್ಕೀಮ್ಸ್ ಇದೆ, ಬರ್ಕೊಳ್ಳಿ. ಈ ರಿಯಂಬರ್ಸ್ಮೆಂಟ್ ಸ್ಕೀಮ್ಸ್ ಎಲ್ಲ ನೀವು ಯೂನಿಟ್ ಹಾಕಿದ ಮೇಲೆ ಬರುತ್ತೆ ಇವೆಲ್ಲ. ಈ ಬ್ರೋಷರ್ನಲ್ಲಿ ಎಲ್ಲ ಇದೆ, ನೀವು ಓದಿದ್ರೆ ಅರ್ಥ ಆಗಲ್ಲ. ಇವಾಗ ನಾನು ಹೇಳಿದ್ಮೇಲೆ ಓದಿ, ಮನೆಗೆ ಹೋದ್ಮೇಲೆ ನೀಟಾಗಿ ಓದಿ, ಅವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ರಿಕಲೆಕ್ಟ್ ಆಗತ್ತೆ. ಓ ಮೇಡಮ್ ಇದನ್ನು ಹೇಳಿದ್ರು, ಓ ಮೇಡಮ್ ಇದನ್ನು ಹೇಳಿದ್ರು, ಈ ಸ್ಕೀಮ್ ಬಗ್ಗೆ ಹೇಳಿದ್ರು ಅಂತ. ಯಾವುದ್ರಲ್ಲೂ ನಿಮಗೆ ಡೌಟ್ ಇರಲ್ಲ. ಈಗ ನಾನು ಹೇಳಿದ್ರೆ ಹಂಗೆ ಓದಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಓಕೆನಾ? ಈಗ ರಿಯಂಬರ್ಸ್ಮೆಂಟ್, ಫಸ್ಟ್ ರಿಯಂಬರ್ಸ್ಮೆಂಟ್ ಆಫ್ ಲೋನ್ ಪ್ರೊಸೆಸಿಂಗ್ ಫೀ. ಈಗ ನೀವು ಬ್ಯಾಂಕ್ ಲೋನ್ ತಗೋಬೇಕಂತ ಹೇಳಿದ್ರೆ ಲೋನ್ ಪ್ರೊಸೆಸಿಂಗ್ ಫೀ ಇರುತ್ತೆ. ಲೋನ್ ಪ್ರೊಸೆಸಿಂಗ್ ಫೀ 0.25% ಅಥವಾ 0.5% ಕಟ್ಟಬೇಕಾಗಿರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಲೋನ್ ಪ್ರೊಸೆಸಿಂಗ್ ಫೀನ ನಿಮಗೆ 80% ಅಷ್ಟು ನಿಮಗೆ ರಿಯಂಬರ್ಸ್ಮೆಂಟ್ ಮಾಡ್ತೀವಿ. ಬರ್ಕೊಳ್ಳಿ, 80% ವಿಲ್ ಬಿ ರಿಯಂಬರ್ಸ್ ಟು ಯು. ಆದರೆ ಅದರಲ್ಲಿ ಒಂದು ಪಾಯಿಂಟ್ ನೀವು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ, ನೀವು ಮೆಷಿನರಿಗೆ ಸಬ್ಸಿಡಿ ತಗೊಂಡ್ರೆ ಈ ರಿಯಂಬರ್ಸ್ಮೆಂಟ್ ಬರಲ್ಲ. ಅದೇ ನೀವು ವರ್ಕಿಂಗ್ ಕ್ಯಾಪಿಟಲು, OD ಫೆಸಿಲಿಟೀಸು, ಕ್ಯಾಶ್ ಕ್ರೆಡಿಟ್ ಲಿಮಿಟ್ಸು, ಬಿಸ್ನೆಸ್ ಲೋನ್ಸು, ಈ ಥರ ಏನಾದ್ರೂ ಅದರ್ ದ್ಯಾನ್ ಮೆಷಿನರಿ ನೀವು ಅದರ ತಗೊಂಡ್ರೆ ಬ್ಯಾಂಕಲ್ಲಿ, ಅದ್ರದ್ದು ಲೋನ್ ಪ್ರೊಸೆಸಿಂಗ್ ಫೀ 80% ಅಷ್ಟು ರಿಯಂಬರ್ಸ್ ಆಗುತ್ತೆ. ಗೊತ್ತಾಯ್ತಾ? ಮೇಡಮ್ ಲೋನ್ ಪ್ರೊಸೆಸಿಂಗ್ ಫೀ ವಾಪಸ್ ಕೊಡ್ತೀನಿ ಅಂದರೆ ಕೊಳ್ಳಿಲ್ಲ ಅನ್ಬೇಡಿ. ಮೆಷಿನರಿಗೂ ಯಾವ್ದಾರ ಒಂದು ತೊಗೋಬೋದು. ಸಬ್ಸಿಡಿ ತೊಗೊಂಡ್ರೆ ಇದಿಲ್ಲ. ಸಬ್ಸಿಡಿ 25% ಇರೋದ್ರಿಂದ 25% ಸಬ್ಸಿಡಿ ತೊಗೊಳ್ಳಿ, ಜಾಸ್ತಿ ಬರುತ್ತೆ ನಿಮಗೆ. ಲೋನ್ ಪ್ರೊಸೆಸಿಂಗ್ ಫೀ ಎಷ್ಟಿರುತ್ತೆ ಮಹಾ, ಅದನ್ನು ತೊಗೋಬೇಡಿ. ಅದು ವರ್ಕಿಂಗ್ ಕ್ಯಾಪಿಟಲ್ಲೋ, ODನೋ, CC ಫೆಸಿಲಿಟೀಸ್ ಏನಾರ ತೊಗೊಂಡ್ರೆ ಅದಕ್ಕೆ 80% ಅಷ್ಟು ಅದಕ್ಕೆ ಬರಲ್ಲ. ಅದನ್ನೇ ಮೆಷಿನರಿಗೆ ಓನ್ಲಿ 1 ಸಬ್ಸಿಡಿ is available for 1 machinery, either from the state or central. ಸೆಂಟ್ರಲ್ ತಗೊಂಡ್ರು ಇಲ್ಲ. ಒಂದು PMEGPನಲ್ಲಿ ಬರೋದಕ್ಕೆ ನಮ್ದಕ್ಕೆ ಬರಲ್ಲ. ಯಾವುದು? ತಗೋಬೋದು. ಪ್ರೊಸೆಸಿಂಗ್ ಫೀ ತಗೋಬೋದು. ರೈಟ್? ಯಾವುದು ನೀವು ಸಬ್ಸಿಡಿ ಬೇರೆ ಕಡೆ ತಗೊಂಡಿರ್ತೀರಲ್ಲ, ಇಲ್ಲ ಅದಕ್ಕೆ ಬರಲ್ಲ. ಸಬ್ಸಿಡಿ ತಗೊಂಡ್ರೆ ನಮಗೆ ಕ್ಲಿಯರ್ ಆಗಿ ಬಂದ್ಬಿಟ್ಟಿದೆ. ಗೊತ್ತಾಯ್ತು. ನೀವು ಸಬ್ಸಿಡಿ ತಗೊಂಡ್ರೆ ಇದಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಪರ್ಟಿಕ್ಯುಲರ್ ಆಗಿ OD, CC ಲಿಮಿಟ್ಸು ಅಥವಾ ಬಿಸ್ನೆಸ್ ಲೋನು, ಅದಕ್ಕೆಲ್ಲ ಯಾವ ಸಬ್ಸಿಡಿ ಇರೋದಿಲ್ಲ. ಅದಕ್ಕೆ ನಿಮ್ಮದು ಲೋನ್ ಪ್ರೊಸೆಸಿಂಗ್ ಫೀ ವಾಪಸ್ ಕೊಡ್ತೀವಿ. ಯಾಕಂದರೆ ನಾವು ಲೋನ್ ಪ್ರೊಸೆಸಿಂಗ್ ಫೀಗೆ ವಾಪಸ್ ಕೊಡಬೇಕಾದ್ರೆ ನಾವು NOC ತೊಗೊಂಡು ಬನ್ನಿ ಅಂತ ಹೇಳಿರ್ತೀವಿ. ಸಬ್ಸಿಡಿ ಏನಾದರೂ ತೊಗೊಂಡಿದ್ದೀರಾ ಇದಕ್ಕೆ ಅಂತ, ಮೆಷಿನರಿಗೆ ಅಂದರೆ. ಅದೇ ಈ OD ಫೆಸಿಲಿಟೀಸ್ಗೆಲ್ಲ ನಾವೇನು ಕೇಳೋದಿಲ್ಲ, ಬಿಕಾಸ್ ಅದಕ್ಕೆ ಯಾವ ಸಬ್ಸಿಡಿನೂ ಇರೋದಿಲ್ಲ. ಲೋನ್ ಪ್ರೊಸೆಸಿಂಗ್ ಫೀ ರಿಯಂಬರ್ಸ್ ಮಾಡ್ತೀವಿ 80% ಅಷ್ಟು. ನೆಕ್ಸ್ಟ್ ಇನ್ನೊಂದು ರಿಯಂಬರ್ಸ್ಮೆಂಟ್ ಅಂದರೆ, ನೀವು ಟೆಂಡರ್ ಹಾಕ್ತೀರಾ, ಟೆಂಡರ್ ನಿಮ್ಗೆ ಅವಾರ್ಡ್ ಆಗುತ್ತೆ. ಟೆಂಡರ್ ಅವಾರ್ಡ್ ಆದಮೇಲೆ ನಿಮ್ಗೊಂದು BG ಕೊಡೋಕೆ ಹೇಳ್ತಾರೆ. BG ಈಸ್ ವಾಟ್? ಬ್ಯಾಂಕ್ ಗ್ಯಾರಂಟಿ. ಇಷ್ಟು ಅಮೌಂಟದ್ದು ಬ್ಯಾಂಕ್ ಗ್ಯಾರಂಟಿ ಕೊಡಿ ಅಂತ ಹೇಳ್ತಾರೆ ಟೆಂಡರ್ ಕರೆದಿರೋರು.
ಆಗ ಆ ಬ್ಯಾಂಕ್ ಗ್ಯಾರಂಟಿಗೆ ಬ್ಯಾಂಕ್ ಚಾರ್ಜಸ್ ಅಂತ ಅಂದ್ಬಿಟ್ಟು ತಗೊಳ್ತಾರೆ ಬ್ಯಾಂಕ್ನವರು. ಆ ಬ್ಯಾಂಕ್ ಗ್ಯಾರಂಟಿ ಚಾರ್ಜಸ್ ಇರುತ್ತಲ್ಲ, ಅದನ್ನು ನಾವು ನಿಮಗೆ 80% ಅಷ್ಟು ರಿಯಂಬರ್ಸ್ ಮಾಡ್ತೀವಿ. ಓಕೆನಾ? ಇನ್ನೊಂದು, ಕೆಲವೊಂದು ಯೂನಿಟ್ಸಲ್ಲಿ ಪ್ರಾಡಕ್ಟ್ಸ್ನ ಟೆಸ್ಟ್ ಮಾಡಬೇಕಾಗಿರುತ್ತೆ, ಟೆಸ್ಟಿಂಗ್ ಇರುತ್ತೆ. ಟೆಸ್ಟ್ ಮಾಡಿದ್ಮೇಲೆ ಮಾರ್ಕೆಟಿಗೆ ಬಿಡಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ ಇರುತ್ತೆ. ಆ ಪ್ರಾಡಕ್ಟ್ಸ್ನ ನೀವು NABL ಅಥವಾ BIS ಅಕ್ರೆಡಿಟೆಡ್ ಲ್ಯಾಬೊರೇಟರೀಸ್ನ, NABL ಅಲ್ಲಿ ಮಾಡಿಸ್ಬೋದು, BIS ಮಾಡ್ಬೋದು, ಇಲ್ಲ ಅವರು ಯಾವುದಾದ್ರೂ ಒಂದು ಲ್ಯಾಬ್ಗಳಿಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ನೀವು ಟೆಸ್ಟ್ ಮಾಡ್ಬೋದು ಈ ಪ್ರಾಡಕ್ಟ್ಸ್ನ ಅಂತ ಕಡೆ ನೀವು ಟೆಸ್ಟಿಂಗ್ ಮಾಡಿಸಿದ್ರೆ ಆ ಟೆಸ್ಟಿಂಗ್ ಫೀಸ್ನು ನಾವು 80% ಅಷ್ಟು ರಿಯಂಬರ್ಸ್ ಮಾಡ್ತೀವಿ. ಇದೆಲ್ಲ ಯಾವಾಗ ರಿಯಂಬರ್ಸ್ಮೆಂಟ್ಸ್ ಬರೋದು? ನೀವು ಒಂದು ಯೂನಿಟ್ ಹಾಕಿದ್ಮೇಲೆ. ಓಕೆನಾ? ದೆನ್ ಇನ್ನೊಂದು ಕಾಮರ್ಸ್ ಅಂತ ಇರುತ್ತೆ, ಕಾಮರ್ಸ್ ಪೋರ್ಟಲ್. ಅಲ್ಲಿ ನೀವು ಈ ಟ್ರೈಫೆಡ್ ಮತ್ತು ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಲ್ಲೆಲ್ಲ ನೀವೇನಾದರೂ ಮೆಂಬರ್ಶಿಪ್ಗೆ ಏನಾದರೂ ತೊಗೊಂಡ್ರೆ ಆ ಮೆಂಬರ್ಶಿಪ್ದು ಅಮೌಂಟಲ್ಲಿ 80% ನಿಮಗೆ ರಿಯಂಬರ್ಸ್ ಮಾಡಿ. ಗೊತ್ತಾಯ್ತಲ್ಲ? ಇಷ್ಟೆಲ್ಲ ರಿಯಂಬರ್ಸ್ಮೆಂಟ್ ಸ್ಕೀಮ್ಸ್ಗಳು ನಮ್ಮ ಹತ್ರ ಇದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಇಷ್ಟು ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ನಾವು ಮಾಡ್ತೀವಿ ನ್ಯಾಷನಲ್ SC/ST ಹಬ್ಬಿಂದ. ವಿ ಸಿ ದ್ಯಾಟ್ ಯು ಬಿಕಮ್ ಆನ್ ಎಂಟರ್ಪ್ರಿನರ್ ಆ್ಯಂಡ್ ಯು ಪಾರ್ಟಿಸಿಪೇಟ್ ಇನ್ ಟೆಂಡರ್. ಆ್ಯಂಡ್ ನೀವೇನಾದ್ರೂ ಈ ಥರ ನೀವು ಲೋನ್ ಪ್ರೊಸೆಸಿಂಗ್ ಫೀ ಮತ್ತು ಟೆಸ್ಟಿಂಗ್ ಫೀ ಮತ್ತು ಈ ಬ್ಯಾಂಕ್ ಚಾರ್ಜಸ್ಸು ಇದನ್ನೆಲ್ಲ ಕೊಟ್ಟಿರೋದನ್ನೆಲ್ಲ ನಾವು ನಿಮಗೆ ರಿಯಂಬರ್ಸ್ ಮಾಡೋ ಸ್ಕೀಮ್ಸ್ಗಳು ಇಷ್ಟೆಲ್ಲ ಇದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಹೇಳಿ. ಮಾಡಿದ ನಂತರ ಒಂದು ತಾಸಿಗೆ 3,000 ಪೆನ್ ಮಾಡ್ತೀವಿ. ಒಂದು ತಾಸಿಗೆ 3,000 ಪೆನ್ ಮಾಡ್ತೀವಿ. ನನಗೆ ಇದು ರೆಡಿ ಮಾಡಿಕೊಡ್ತೀನಿ ಮೇಡಮ್. ಈ ಟೆಂಡ್ರ ಯಾವ ಜಾಮ್ ಒಳಗೆ ಹೇಳಿದ್ರಿ ಮೇಡಮ್, ಜಮ್ ಒಳಗೆ ಹೇಳಿದ್ರಿ. ಆಯ್ತು, ಅದು ಯಾವ ಥರ ಪ್ರೊಸೀಜರ್ ಆಗುತ್ತೆ ಮೇಡಮ್? ಈಗ ನನ್ನ ಹತ್ರ ಎಲ್ಲ ಮೆಟೀರಿಯಲ್ ರೆಡಿ ಮಾಡಿ ನನ್ನ ಹತ್ರ ಸಿದ್ಧವಿದೆ, ಸೇಲ್ ಮಾರ್ಕೆಟಿಂಗ್ ಆಗುತ್ತೆ. ಈಗ ನಮ್ಮಲ್ಲಿ ಮೋರ್ ದ್ಯಾನ್ 250 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳಿದ್ದಾರೆ. ಓಕೆನಾ? ನೀವು MSME ಸಂಬಂಧ್ ಅಂತ ಒಂದು ಪೋರ್ಟಲ್ ಇದೆ, ಬರ್ಕೊಳ್ಳಿ. MSME ಸಂಬಂಧ್ ಅಂತ. ಅದರಲ್ಲಿ ಎಷ್ಟು PSUಸ್ಗಳಿದೆ, ಆ ಒಂದೊಂದು PSUಸ್ನಲ್ಲೂ ಏನೇನು ಪ್ರಾಡಕ್ಟ್ಸ್ಗೆ ಕಾಲ್ ಮಾಡ್ತಾರೆ ಅಂತ ಅನ್ನೋದು ನಿಮಗೆ ಲಿಸ್ಟ್ ಬರುತ್ತೆ. ನಿಮ್ಮ ಒಂದು ಪ್ರಾಡಕ್ಟ್ಸು ಯಾವುದ್ರಲ್ಲಿ ಫಿಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿಗೆ ನೀವು ಟೆಂಡರ್ ಕಾಲ್ ಮಾಡಿದ್ರೆ ಅಲ್ಲಿ ಅಪ್ಲೈ ಮಾಡಿ. ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ, ನಮ್ಮ ಆಫೀಸಿಗೆ ಬಂದು, ಇಲ್ಲ ಫೋನ್ ಮಾಡಿದ್ರು ಕೇಳಿ, ಇಲ್ಲ ನಮ್ಮ ಆಫೀಸ್ಗಾದರೂ ಬಂದು ಕೇಳಿದ್ರೆ ನಮ್ಮಲ್ಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಹೇಗೆ ಟೆಂಡರ್ ಅಪ್ಲೈ ಮಾಡೋದು. ಕ್ಲಿಯರ್ ಆಯ್ತಾ ಡೌಟ್? MSME ಸಂಬಂಧ್ ಅದ್ರಲ್ಲಿ ನೋಡಿ. ಟೆಂಡರ್ ಆದ್ಮೇಲೆ ಅದು ನೀವು ಮಾಡಿದಾಗ ಗೊತ್ತಾಗ್ತಾ ಹೋಗ್ತದೆ ನಿಮ್ಗೆ. ಅವ್ರಿಗೆ ಕಾಲ್ ಮಾಡಿರ್ತಾರೆ, ಎಷ್ಟು ಬೇಕಾಗತ್ತೆ ಅಂತ ಅವ್ರಿಗೆ ಕಾಲ್ ಮಾಡಿರ್ತಾರೆ. ಇಷ್ಟು ಅಮೌಂಟ್ ನಮಗೆ ಇಷ್ಟು ಬೇಕಾಗುತ್ತೆ ನಮಗೆ ಅಂತ ಕಾಲ್ ಮಾಡಿರ್ತಾರೆ. ಅವ್ರು ನಿಮಗೆ ಕೋಟ್ ಮಾಡಕ್ ಹೇಳ್ತಾರೆ, 1 ಪೆನ್ಗೆ ಎಷ್ಟಾಗ್ಬೋದು ಅಂತ ಕೋಟ್ ಮಾಡಕ್ ಹೇಳ್ತಾರೆ. ಲೀಸ್ಟ್ ಯಾರು ಕೋಟ್ ಮಾಡಿರ್ತಾರೋ ಅವ್ರಿಗೆ ಹೋಗುತ್ತೆ ಟೆಂಡರ್. ನಿಮ್ದು ಇದೆಯಾ ಯೂನಿಟ್ ಏನಾದ್ರು ಡೌಟ್? ಓಕೆ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಬಹುಶಃ ಎಂಟರ್ಪ್ರಿನರ್ ಆದ್ಮೇಲೆ ಡೌಟ್ಸ್ ಬರುತ್ತೆ ಅನ್ಸುತ್ತೆ. ಈಗ ಸ್ಟೂಡೆಂಟ್ಸ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ, ಎಕ್ಸಾಮಿನೇಷನ್ ಟೈಮ್ನಲ್ಲೇ ಡೌಟ್ ಸ್ಟಾರ್ಟ್ ಆಗುತ್ತೆ ಬರಿಬೇಕಾದ್ರೆ. ನಾ ಹೇಳಿರೋದು ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ನಿಮಗೆ ಬ್ರೋಷರ್ ಇದೆ, ಫೋನ್ ನಂಬರ್ ಇದೆ, ಮೇಲ್ IDs ಇದೆ. ಎನಿ ಕ್ವೈರೀಸ್, ಈಗ ನಿಮಗೆ ಡೌಟ್ಸ್ ಬರ್ದಲ್ಲೇ ಇರ್ಬೋದು. ನೀವು ಮನೆಗೆ ಹೋಗಿ ಓದಿದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಲ್ ಮಾಡಿ. ವಿ ಆರ್ ದೇರ್ ಟು ಹೆಲ್ಪ್ ಯು. ಆ್ಯಂಡ್ ಐ ಥಿಂಕ್ ನಾನು ಹೇಳಿದ್ನಲ್ಲ, 20 to 25% ಎಂಟರ್ಪ್ರಿನರ್ಸ್ ಆಗಿ ನಮ್ಗೆ ಭಾಳ ಖುಷಿಯಾಗುತ್ತೆ.
ಓಕೆ, ನಮಸ್ತೆ. ಹಾಂ, MSME ನಮಗೆ ಬರಲ್ಲ. ನಮ್ಮದು ಪ್ಯೂರ್ಲಿ ಇಟ್ ಇಸ್ ನ್ಯಾಷನಲ್ SC/ST ಹಬ್. ಹಾಂ, ಆಮೇಲೆ ಇನ್ನೊಂದು ಹೇಳೋದು ಮರ್ತೆ. ನಿಮಗೆ KSFC ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ಅಲ್ಲಿ ನಿಮಗೆ 4% ಹಂಗೆ ಲೋನ್ ಸಿಗುತ್ತೆ. ಯಾಕಂದರೆ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಅದೇ ನೀವು ಬ್ಯಾಂಕ್ಸಲ್ಲಿ ಹೋದರೆ 9%ಇಂದ 12%ವರೆಗೂ ವೇರಿ ಆಗುತ್ತೆ. 9% ಕೆಲವು ಬ್ಯಾಂಕ್ಸ್ ಕೊಡ್ತಾರೆ, ನಿಮ್ಮ ಒಂದು ಇದ್ರ ನೋಡಿಕೊಂಡು 9%, 10%, 11%, 12%. ಈ ಸಪೋಸ್ 12% ಚಾರ್ಜ್ ಮಾಡಿದ್ರು ಅಂದ್ಕೊಳ್ಳಿ ಬ್ಯಾಂಕ್ನವರು. ಆ್ಯಕ್ಚುಲಿ ನಿಮಗೆ SC/ST ಎಂಟರ್ಪ್ರಿನರ್ಸ್ಗೆ 4% ಹಂಗೆ ಕೊಡಬೇಕು ಅಂತ ಇರೋದು. ಬ್ಯಾಂಕ್ಸ್ನವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಟೈಅಪ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ದೇ ಆರ್ ಚಾರ್ಜಿಂಗ್ at 12%. ನಿಮಗೆ ಬ್ಯಾಲೆನ್ಸ್ 12 - 4 8% ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ರಿಯಂಬರ್ಸ್ಮೆಂಟ್ ಇದೆ, ನಿಮಗೆ ಡೈರೆಕ್ಟ್ ಆಗಿದೆ. ಅದೇ ನೀವು KSFCಗೆ ಹೋದರೆ ಡೈರೆಕ್ಟ್ 4% ಹಂಗೆ ನಿಮ್ಗೆ ಲೋನ್ ಸಿಗುತ್ತೆ. ಅಲ್ಲಿ ನಿಮಗೆ ಲ್ಯಾಂಡ್ ಪರ್ಚೇಸಿಗೆ ಎಲ್ಲೂ ಲೋನ್ ಸಿಗಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಮೆಷಿನರಿ ಲೋನ್ ಸಿಗುತ್ತೆ, ಆದರೆ ವರ್ಕಿಂಗ್ ಕ್ಯಾಪಿಟಲ್ ಬರಲ್ಲ. KSFCನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಡಲ್ಲ. ವರ್ಕಿಂಗ್ ಕ್ಯಾಪಿಟಲ್ಗೆ ನೀವು ಬ್ಯಾಂಕ್ಸ್ಗೆ ಹೋಗ್ಬೇಕಾಗುತ್ತೆ. ಲ್ಯಾಂಡ್ಸ್ ಯಾರು ತೊಗೊಂಡಿದ್ದೀರಾ? KDB ಲ್ಯಾಂಡ್. KDB ಲ್ಯಾಂಡ್ ಇದೆಯಾ? ಎಲ್ಲಿ? ಇಲ್ಲಿ ದಾವಣಗೆರೆಲ್ಲ? ಹಾಂ, ಎಲ್ಲಿ? ಹುಬ್ಬಳ್ಳಿನಲ್ಲಿ ಇದೆ. ಏನು ಮಾಡ್ತಾ ಇದ್ದೀರಾ? ಕನ್ಸ್ಟ್ರಕ್ಷನ್ ಮಾಡಬೇಕು. ಅಲ್ಲಿ ಹುಬ್ಬಳ್ಳಿನಲ್ಲೇ KSFC ಇದೆ. ಅಲ್ಲಿ ಅಪ್ರೋಚ್ ಮಾಡಿ ನಮಗೆ ತಂದುಕೊಡಿ. ನಾನು ಹೇಳಿದ್ನಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್, ನಿಮ್ಮದು ಉದ್ಯಮ, ಪ್ರಾಜೆಕ್ಟ್ ರಿಪೋರ್ಟು, ಆಮೇಲೆ ನಿಮ್ದು ಆಧಾರು, ಪ್ಯಾನು, ಕ್ಯಾಸ್ಟ್ ಸರ್ಟಿಫಿಕೇಟ್ ನಮ್ಗೆ ತಂದುಕೊಡಿ, ನಾವು ಮಾಡ್ತೀವಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನಗೆ 35 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ. I was working in KSFC as manager, and National SC/ST ಹಬ್ನವರು, NSIC-ನವರು, based on my experience, they have taken here, and I am working as banking consultant here. For any information, you can call me. Okay? Namaste. ಈ ಒಂದು ಉದ್ಯಮ ಕ್ಷೇತ್ರ ತರಬೇತಿ ಇನ್ನೊಂದು ಬೆಂಗಳೂರಿನಿಂದ SC/ST ಹಬ್ನಿಂದ ಆಗಮಿಸಿ ಸುಜಾತ ಮೇಡಮ್ ನಮ್ಮೆಲ್ಲರಿಗೂ ಕೂಡ ಸವಿಸ್ತರವಾಗಿ ಇಲ್ಲಿವರೆಗೆ ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ. ಎಲ್ಲ ನಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಗೊತ್ತಿದೆ. ಅವರು ಇವರಿಗೆ ನಮಗೆ ಸವಿಸ್ತರವಾಗಿ ವಿವರಣೆ ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.